ಸೊ ಏನೋ ಒಂದು ಮಾಡೋದು ಏನೋ ಮಾತಾಡೋದು ಅಂತ ಇನ್ನೊಂದು ಕಥೆ ಆಗೋದು ಹೇಳಿ ಏನಾದ್ರು ಒಂದು ನೆಪದೊಳಗೆ ಹೋಗೋದು ಮಾತಾಡೋದು ಭಾವನೆಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳೋದು ಇದಕ್ಕೆ ಒಂದು ವೇದಿಕೆ ಬೇಕು ಅಂತ ತಿಳ್ಕೊಂಡು ಮಾಡಿದ್ದೇವೆ ಏನಂತಿದೆ ಅಸಲು ನಾವು ಕೂಡ ಭಾಳ ಮಾತಾಡ್ತೇವೆ ಸಿಗೋದಿಲ್ಲ ನಮ್ಮ ಕೈಗೆ ಸರಿಯಾಗ ಮಾತಾಡ್ತಾ 2-3 ತಾಸು ಕಟ್ಟಿ ಹೋಗ್ತೈತೆ ಸಾಹಿತ್ಯದ ಎಲ್ಲ ಮಕ್ಕಳುಗಳು ಚರ್ಚೆ ಆಗಿಬಿಡ್ತಾವೆ ಎಲ್ಲ ಒಮ್ಮೊಮ್ಮೆ ಹಂಗೆ ಮಾತಾಡ್ತಾ ಹೋದಾಗ ನನಗನ್ಸಕತ್ತಲ್ಲಿ ಈಗ ಪ್ರತಿ ವಾರ ಒಂದೊಂದು ಇಟ್ಕೊಂಡು ಗುರುತಿಸ್ಕೊಂಡಿದ್ದಾರೆ. ಯಾಕಂದರೆ ನಾವಿನ್ನು ಈ ತಿಂಗಳಂತೂ ಸರ್ಕಾರಿ ಬೇಕೇ ಬೇಕು. ಪಂಪ ಇವತ್ತಿಗೆ ಹಾಕೊಳ್ಳೋದ ಕವಿ ನಾಗರಾಜ್ ಹೇಳ್ತಾನಲ್ಲ, ಏನಂತ ಹೇಳ್ತಾನ ಅವನು? ಕವಿ ಒಬ್ಬ ಸತ್ಕವಿ ಪಂಪನಾವಗಮ ಅಂತ ಹೇಳ್ತಾನಲ್ಲ. ಮೊದಲನೇ ಇವತ್ತು ಅಂದು ಇಂದು ಮುಂದು ಎಂದೆಂದು ಕಾವ್ಯ ಪ್ರಪಂಚಕ್ಕೆ ಒಬ್ಬನೇ ಅವನು ಪಂಪ ಅನ್ನುವಂಥದ್ದನ್ನು ಹಿಂದೂ ಕವಿ ಹೇಳ್ತಾರೆ. ಅಂದರೆ ಇಷ್ಟು ಯಾವ ಕಾಲಕ್ಕೂ ಅವನು ಪ್ರಸ್ತುತ ಅಂತ ಹೇಳಿದ್ರು. ಎರಡು ಮಾತನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಆತನ ಕಾವ್ಯಗಳು ಪ್ರಸ್ತುತ ಹಾಗೆ ಇರಬೇಕಾಗಿತ್ತು. ಎಲ್ಲೂ ಟೆಕ್ಸ್ಟ್ಗಾಗಿ ಪಠ್ಯ ಪುಸ್ತಕಗಳಾದಾಗ ಕೆಲ ಭಾಗಗಳನ್ನು ರೂಪಿಸಿಕೊಳ್ಳೋದಲ್ಲ. ಪಂಪನ ಕಾವ್ಯ ಅದು ಯಾವಾಗಲೂ ಯಾವ ಕಾಲಕ್ಕೂ ಮಾರ್ಗದರ್ಶಿಯಾಗಿರುವಂಥ ಕಾವ್ಯನೇ ಅದು. ರನ್ನ ಅದ್ಭುತ ಕವಿ. ಆ ಎಲ್ಲ ಕವಿಗಳನ್ನು ಓದಲಿಲ್ಲ ಅಂದರೆ ಏನೋ ಒಂದನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಅರ್ಥ. ಇಷ್ಟೆಲ್ಲ ಪಂಪ ರನ್ನ ಹೇಳ್ತಾನೆ. ಆರಾಧಿಕರೀಶ್ವರರು ಮೌನಾರ್ಥರಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯ ನೋಡಿದ ಸಾರಸ್ವತವೆಂಬ ಕವಿತೆಯು ಕವಿಗಳನ್ನ ಅವನು ಹೇಳ್ತಾನೆ. ಇನ್ನು ಆರಾಧಿಕವೀಶ್ವರರು ಮುನ್ನಾರ್ಥರಿಲ್ಲ, ಯಾರು ನನಗಿಂತ ಮೊದಲು ಮುಂದಾಗಲಿ ಹಿಂದಾಗಲಿ ಯಾರು ನಮ್ಮಂಥ ಕವಿನೇ ಮುಟ್ಟಿಲ್ಲ ಅಂತ ಹೇಳಿರ್ತಾನೆ. ಯಾಕಂದರೆ ಈ ಕವಿ ರನ್ನ ಎಷ್ಟು ಸಮರ್ಥಶಾಲಿದಾನೆ ಅಂದರೆ ವಾಗ್ದೇವಿಯ ಭಂಡಾರದ ಒಡೆಯ ನೋಡಿದ ಸಣ್ಣ ಮಾತಲ್ಲ. ಸರಸ್ವತಿಯ ಟ್ರೆಜರಿ ಕೀಲಿ ಹೊಡೆದಾನ ಅಂತಾನೆ ಅವನು. ಸರಸ್ವತಿ ಟ್ರೆಜರಿ ಕೀಲಿ ಹೊಡೆದ್ರೆ ಸಿಗುವೇನು? ಶಬ್ದ ಸಿಗ್ತದೆ, ಅರ್ಥ ಸಿಗ್ತದೆ, ಅಲಂಕಾರ ಸಿಗ್ತದೆ, ಧ್ವನಿ ಸಿಗ್ತದೆ, ರಸ ಸಿಗ್ತದೆ. ಅವನು ಲೂಟಿ ಮಾಡಿದ್ದಾನೆ. ನನ್ನ ಕಾಡುಗಳು ತುಂಬಿ ಬಿಟ್ಟಿದ್ದಾನೆ. ಇಷ್ಟು ಧೈರ್ಯದಿಂದ ಹೇಳ್ತಾನೆ ಅವನು. ಅವನ್ನೆಲ್ಲ ನೀವು ಸಮರ್ಥವಾಗಿ ನೋಡಬೇಕಂದ್ರೆ ರನ್ನನನ್ನು ಓದಬೇಕು. ರತ್ನ ಪರೀಕ್ಷಕನಾಂ ಕೃತಿರತ್ನ ಪರೀಕ್ಷಕನೇ ಫಣಾಪತಿಯ ಫಣಾರತ್ನಮು ರನ್ನನ ಕೃತಿರತ್ನಮು ಪರೀಕ್ಷಿಪಂಗ್ಯಂತ್ಯರ್ಧೆಯೇ ಅಂತ ಹೇಳ್ತಾನೆ. ನನ್ನ ಕಾವ್ಯಗಳನ್ನ ಓದಿ ಅರ್ಥೈಸಿಕೊಂಡು ಅದರ ಮೇಲೆ ವಿಮರ್ಶೆ ಮಾಡ್ತೀನಿ ಅನ್ನೋದಕ್ಕೆ ಅನ್ಬೇಕಾದ್ರೆ ಒಂದು ಎತ್ತರದಿಂದ ಬೈರಿ ಅಂತ ಓದಿಕೊಳ್ಳಿ, ತಿಳ್ಕೊಳ್ಳ್ರಿ. ಆಮೇಲೆ ಏನಾದರೂ ಅಲ್ಲದ್ದು ಟೀಕಾ ಮಾಡೋದಿರ್ತಾರೆ, ವಿಮರ್ಶೆ ಮಾಡೋದಿದ್ದರೆ ಈ ಮಾತು ನೆನಪಿಟ್ಕೊಳ್ರಿ. ರತ್ನ ಪರೀಕ್ಷೆ ಮಾಡ್ತೀನಿ ಅಂತ ತಿಳ್ಕೊಂಡು ಹೋಗ್ತಾರಲ್ಲ, ರತ್ನ ಪರೀಕ್ಷೆ ಮಾಡೋರು ಎಕ್ಸ್ಪರ್ಟ್ ಅಂತಾರೆ. ನಮ್ಮ ಕೈಯಾಗ ಕೊಟ್ಟರು ಒಂದು ಗಾಜಿನ ಚೂರು ರತ್ನ ಅನ್ನೋರು ನಾವು ಬೆಳಿತಕ್ಕಂದ್ರೆ ಸಾಕು. ಆದರೆ ರತ್ನ ಪರೀಕ್ಷೆ ಮಾಡುವವನಿಗೆ ಮಾಡ್ತೇನೆ ಅಂತ ಹೇಳಿ ಫಣಾಪತಿಯ ಫಣಾರತ್ನಮ ಆದಿಶೇಷನ ಹಿಡಿಯೊಳಗೆ ಒಂದು ರತ್ನ ಐತಂತೆ, ಒಂದು ಕಲ್ಪನೆ. ಆ ರತ್ನದ ಬೆಳಕಿನೊಳಗೆ ಜಗತ್ತು ನಡೆದೈತೆ ಅಂತ ಯಾರೋ ಕಲ್ಪನೆ ಮಾಡಿಕೊಂಡಿದ್ದಾರೆ. ಆ ಆದಿಶೇಷನ ಹಿಡಿಯೊಳಗಿನ ರತ್ನ ಪರೀಕ್ಷೆ ಮಾಡ್ತೀನಿ ಅಂದರೆ ಪರೀಕ್ಷಿಪಂಗ್ಯನ್ ಆ ರತ್ನ ರನ್ನನ ಕೃತಿ ರತ್ನ. ರನ್ನನ ಈ ಕೃತಿ ಅನ್ನುವಂಥ ರತ್ನವನ್ನು ಪರೀಕ್ಷೆ ಮಾಡುವಾಗ ಎಂಟೆರಿಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳ್ತಾನಂದ್ರೆ ಅವನ ಕೃತಿ ನೋಡೋದಕ್ಕೆ ಅನಿಸೋದಿಲ್ಲ ಅಲ್ಲ. ಬರೀ ಅರ್ಧ ದಿವಸದ ಇದ್ದದ್ದು
ಮಹಾಭಾರತದ ಇಡೀ ಕಥೆಯನ್ನು ಹೇಳಕ್ಕೆ ಹೋಗುದಿಲ್ಲ ಅವನು. ಮಹಾಭಾರತದ ಇಡೀ ಕಥೆಯನ್ನ ಪಂಪ ತನ್ನ ವಿಕ್ರಮಾರ್ಜುನ ವಿಷಯದಲ್ಲಿ ಹೇಳಿಬಿಡ್ತಾನೆ. ರನ್ನ ಏನು ಮಾಡ್ತಾನೆ ಅಂದರೆ 18 ದಿವಸದ ಯುದ್ಧದ ಕತೆ ಇದು ಪಡೆಯುವುದು ಕುರುಕ್ಷೇತ್ರ ಯುದ್ಧ. ಆ 18 ದಿವಸದ ಹೇಳುವುದಿಲ್ಲ ಅವ, 18 ದಿನ ಯುದ್ಧ ಕೊನೆಗಷ್ಟೇ ಅರ್ಧ ದಿವಸ ಭೀಮದು ಯುದ್ಧಗಳ ಕಾಳಗ ಗದಾ ಯುದ್ಧ. ಅವನ ಪುಸ್ತಕದ ಹೆಸರೇ ಗದಾ ಯುದ್ಧ. ಅದು ಎಷ್ಟು ದಿನದ್ದು ಅಂದರೆ ಅರ್ಧ ದಿವಸ ನಡೆದಂಥ ಒಂದು ಮಹಾಭಾರತದ ಕಥೆ ಇಟ್ಕೊಂಡು ಮಾಡಿರ್ತಾನೆ. ಏನು ಅದ್ಭುತ ಹೇಳ್ತಾನೆ ಅವನು. ಆ ರನ್ನನ ದುರ್ಯೋಧನನನ್ನ ಹೋಗ್ತಾ ಇದ್ದಂಗೆ ಮೈ ಜುಮ್ ಅಂತ. ದುರ್ಯೋಧನ ನಾಲಾಯಕ ಅಂತ ತಿಳ್ಕೊಂಡವರಿಗೆ ಗದಾಗಿಂತ ಓದಿದ್ಮ್ಯಾಗ ಅನಿಸ್ತದೆ ಏನು ಅದ್ಭುತ ಸೃಷ್ಟಿ ಇದು. ಯಾಕೆ ದುರ್ಯೋಧನ ಆ ರೀತಿ ಮಾಡಿದ ಅನ್ನುವಂಥದ್ದು. ಗಣ್ಣ ಪಂಪ ಇದ್ದವ ಮಹಾಭಾರತ ಕಾವ್ಯ ಬರಿತಾ ಕರ್ಣನನ್ನ ವಿಜೃಂಭಿಸಿ ಬಿಡ್ತಾನೆ. ಮಹಾಭಾರತ ಕಾವ್ಯದ ಹೀರೋ ಅರ್ಜುನ, ಅವನು ಹೊಗಳಬೇಕು. ಮತ್ತು ಅಷ್ಟೇ ಅಲ್ಲ, ಆಶ್ರಯ ಕೊಟ್ಟಂತ ಬರೆಯದ ಅರ್ಜುನನ ಜೊತೆ ಹೋಲಿಸ್ಬಿಟ್ಟಿದ್ದಾನೆ ಅವನು. ಅರಸ ಬೇರೆ ಎಲ್ಲ ನನಗೆ ಆಶ್ರಯ ಕೊಟ್ಟವ, ಅರ್ಜುನ ಬೇರೆ ಎಲ್ಲ ಅಂತ ಹೇಳಿ ಅವಾಗ ಕವಿಗಳೆಲ್ಲ ಆಶ್ರಯ ಕೊಟ್ಟವನು ಹೊಗಳಬೇಕಲ್ಲ. ಅರ್ಜುನನನ್ನ ಬಿಟ್ಟರೆ ಅರಸನ ಬೇನಂಗ ಆಗ್ತದೆ. ಆದರೆ ಪ್ರತಿನಾಯಕನಾದಂಥ ಕರ್ಣನನ್ನ ವ್ಯಕ್ತಿತ್ವ ಮಾರುಬಿಡ್ತಾರೆ. ನೆನೆಯದಿರನ್ನ ಭಾರತದವರು ಬೆರಬಾರು ಮಣ್ಣು ನೆನೆದ ಬಂದೆ ಚಿತ್ತದಿನ ಕರ್ಣನ ನೆನೆಯ ಕರ್ಣನು ಆರ್ದರೆ ಕರ್ಣ ನೀರು, ಕರ್ಣ ನಿರ್ವಹಣ, ಕರ್ಣನ ಸಾಹಸ ಇವು ಯಾವ ಹತ್ತಕ್ಕೆ ಸಾಧ್ಯ. ಅವನ ಸತ್ಯ, ಅವನ ದಾನ, ಅವನ ಕೊಡುಗೆ, ಅವನ ಸಹಾಯಕತೆ ಎಲ್ಲ ಇತ್ತು. ಅದಕ್ಕೆ ಏನು ಹೇಳ್ತಾನೆ ಅಂದರೆ ಕರ್ಣ ರಸಾಯನದಂತೆ ಭಾರತ. ಯಾರನ್ನು ನೆನೆಬೇಡ್ರಿ ಭಾರತದಾಗ ನೆನೆಯದಿರನ್ನ ಭಾರತದವರು ಅರ್ಜುನನು ಸಹಿತ ಬಿಡದಂದಂಗೆ ಆತದ್ರ ಅರ್ಥ. ಕರ್ಣನಂ ನೆನೆ ಅಂತ ಹೇಳ್ತಾ ಕರ್ಣ ರಸಾಯನಮಂತೆ ಭಾರತ ಅನ್ನೋ ಮಾತು ಭಾಳ ದೊಡ್ಡದು. ಕರ್ಣರಸ ಅಂದರೆ ಕಿವಿ ಕೇಳಕ್ಕೆ ರಸಾಯನ ಭಾಳ ಖುಷಿ ಕೊಡ್ತೈತೆ ಅನ್ನೋದು ಒಂದು ಅರ್ಥ. ಆದರೆ ಇನ್ನೊಂದು ಶ್ಲೇಷಾರ್ಥ ಏನದಕ್ಕೆ, ಶ್ಲೇಷ ಏನಂದರೆ ಕರ್ಣನ ವ್ಯಕ್ತಿತ್ವವೇ ಇಡೀ ಮಹಾಭಾರತದ ಹಾಸೊಕ್ಕಾಗಿ ಬಿಟ್ಟಿದೆ. 9 ರಸದವಲ್ಲ, ಕರುಣರಸ, ಹಾಸ್ಯರಸ, ಶೃಂಗಾರ ರಸ, ಅದನ್ನು ಮೀರಿ ಇನ್ನೊಂದು ರಸ, ಅದು ಕರ್ಣರಸ. ಕರ್ಣನ ವ್ಯಕ್ತಿತ್ವ ಅನ್ನೋದೇ ಒಂದು ರಸ ಅಂತಾನೆ ಅವನು. ಅಂದರೆ ಈಗ ಕರ್ಣ ಪಂಪನ ಕರ್ಣ ಅಂತ ಅವನ ಅನ್ನೋದು ನೋಡಬೇಕು ಅಂದರೆ ಪಂಪನ ಓದಬೇಕು. ಇದನ್ನು ಓದಕ್ಕೆ ಬೇಗ ಎಲ್ಲರೂ ತಯಾರಾಗಬೇಕು ಅಂತ ನಾನು 20 ಸರಿ ಹೇಳಿರ್ಬೇಕು. ನನಗಂಡಿ 1000 ಸರಿ ಹೇಳಿರ್ಬೇಕು. ಸರ್ ಉದ್ದಾರ ಒಂದು 100 ಸರಿ ಹೇಳಿರ್ಬೇಕು. ಇವನ್ನೆಲ್ಲ ಪೀಳಿಗೆ ಹಾಕೊಂಡು ಅದನ್ನೇನು ಪ್ರಯೋಜನ ಏನೂ ಇಲ್ಲ, ಖುಷಿ ಆಗ್ತದೆ. ಒಂದು ರೀತಿ ಎಂಥದನ್ನು ಕೊಟ್ಟಪ್ಪ ಅನ್ನೋದನ್ನು ನೋಡ್ಬೋದಲ್ಲ ನಾವು. ಕಾವ್ಯದೊಳಗೆ ಅದ್ಭುತ ರಸಗಟ್ಟಿ ಪ್ರಸಂಗಗಳು ಬಂದ್ಬಿಡ್ತವೆ. ಅವನು ಹಂಗೆ ನೋಡ್ತಾ ಹೋದರೆ ಏನೊಂದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಎಲ್ಲಿದರ ಒಂದು ಪ್ರಸಂಗ ತಗೊಳ್ಳಿ. ಚಂದ್ರಮತಿ ಇದ್ದಕ್ಕೆ ಮಗನ ತಗೊಂಡು ಬಂದು ಅಲ್ಲಿ ಸುಡುಗಾಡದೊಳಗೆ ಇಟ್ಟಿದ್ದಾಳೆ. ಆತ ಸುಡುಗಾಡ ಕಾಯಕ್ಕೆ ಇಟ್ಟಿದ್ದಾನೆ ಹರಿಶ್ಚಂದ್ರ. ಆಕೆಗೆ ತುಗುಬೆಲೆ ಮಾಡಬೇಕು. ಯಾಕಂದರೆ ಆ ಮಗನ ಮೇಲಿನ ಬಟ್ಟೆಯನ್ನು ಕೊಡಬೇಕು, ಸುಡುವುದಕ್ಕೆ ಒಂದು ರೂಪಾಯಿ ಕೊಡಬೇಕು, ಒಂದು ನಾಣ್ಯ ಕೊಡಬೇಕು, ನೇಮ. ಆಕೆ ಅಂತ ಏನೂ ಇಲ್ಲ. ಅದಕ್ಕೆ ತುಗುಬೆಲೆ ಸುಡುವುದಕ್ಕೆ ಬೇಕಿದ್ದಾರೆ. ಅಲ್ಲಿ ಕವಿ ಚೆನ್ನಾಗಿ ಹೇಳ್ತಾನೆ, ಗಲಗಳನ್ನೇ ಮುನ್ನೆ ಬೆಂದುಳಿದಿರ್ತ ಕರಿಬಳ್ಳಿಗಳನ್ನೆಲ್ಲ ಸಿಡುಗಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರನ ಪಟ್ಟಿರಿಸಿ ಕೆಲದೋಳು ಗುರಿಭಗ್ನಿಯಂ ಪಿಡಿದು ನಿಂದು ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟು. ಎಂಥ ಮಾತದು, ಕಣ್ಣಾಗ ನೀರು ಬರಕತ್ತವೆ ಅದನ್ನು ಓದಿ. ಅಲ್ಲಿ ಸುಡುಗಾಡ್ದಾಗ ಬೇರೆ ಬೇರೆ ಎಲೆಗಳನ್ನು ಸುಟ್ಟು ಬಿದ್ದಿರ್ತವಲ್ಲ ಕಟ್ಟಿಗೆಗಳು, ಕರಿಬಳ್ಳಿಗಳು, ಕರಿ ಅಂದರೆ ನೆಂದಿದ ಕೊಳ್ಳಿಗಳು, ಅವನು ತೊಗೊಂಡು ಬಂದು ಒಟ್ಟಾಳೆ. ಕಟ್ಟಿಗೆ ತೊಗೊಳಕ್ಕೆ ರೊಕ್ಕಿಲ್ಲ. ಅದರ ಮೇಲೆ ಒಟ್ಟಿ ಮಂಗಳಮಯ ಕುಮಾರನನ್ನು ಪಟ್ಟಿರಿಸಿ ತನ್ನ ಮಗನ ಶವವನ್ನು ಇಟ್ಟು ಒಂದು ಉರಿಯುವ ಇನ್ನೊಂದು ಕೊಳ್ಳಿ ತೊಗೊಂಡು ಬರ್ತಾಳೆ. ಒಂದು ಜನ ಯಾವುದೋ ಸುಡಾತಾರೆ, ತೊಗೊಂಡು ಬಂದು ಹಿಡಿದು ಬೆಂಕಿ ಇಡೋಕ್ಕಿಂತ ಮೊದಲು ಹೇಳ್ತಾಳೆ, ಬೆಳೆದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟು, ಎಲ್ಲಾರ ಬೆಳೆ ಎಲ್ಲಾರ ಹುಟ್ಟು, ನನ್ನ ಮಗ ಆಗಿ ಹುಟ್ಟಬೇಡ ಅಂತ ಹೇಳ್ತಾ ಇದ್ದಾಗ ಈ ಒಳಾಕೈತಿದ್ದ ಮೇಲೆ ಆ ಧ್ವನಿ ಕೇಳಿ ಇದ್ರಿ ತಿಳಿದೆದ್ದನ ಭೂಪಾಲನು ಯಾರ ಹರಿಶ್ಚಂದ್ರ ಮಲಗಿದ್ದರೆ ಸುಂಕಣಕಾಯ ನಟ್ಟಿರೋಳು ಆ ಒಬ್ಬಳು ಊರ
ಬಂದು ಬಾಯಿ ಬಿಡುವ ವೀರನಾರಿ ಯಾರು? ನೀರಿ ಸುಟ್ಟಿಯಾದರೆ ನಿನಗೆ ವೀರಬಾಹುಕ ನಾನೇ. ಯಾರು ನೀನು? ತೊಡಗಲಿ ಸುಡಾಕ ಬಂದಿದೆ ಅನ್ನೋ ನುಡಿ ಬರ್ತಾನೆ. ಆ ಕಟ್ಟಿಗೆ ಮೇಲೆ ಮಲಗಿದ ಮಗನ ಪಿಂಗಾಲನ್ನು ಪಿಡಿದು ಬಿಸುಟೆ, ಕೂಸನ್ನು ಎಡಗಾಲ ಹಿಡಿದು ತಗೊಂಡು ಹೊರಗೋಗಿದ್ದಾನೆ. ಅವಾಗ ಬಿಸುಡು ಎಲ್ಲರಿಗೆ ಬಿಸುಡಲು ಬಿಸುಡಲು ಬೇಡ ಕಟ ಕಟ ಸುಡೆ ಬಂದಿರು. ಈ ಭಾಗಗಳನ್ನು ಓದ್ತಾ ಹೋದರೆ ಇವೆಲ್ಲ ರಸಗಟ್ಟಿಗಳು ಒಂದೊಂದು ಕಾವ್ಯದಾಗ. ಶೃಂಗಾರ ಬೇಕು ಅಂತಂದರೆ ಯಾವ ಬೇಕಾದ ಕವಿಯಲ್ಲಿ ಹೋಗಿ ನೀವು ಶೃಂಗಾರ ಅಂದ್ರೆ ಹುಚ್ಚಪ್ಪ ಕವಿಗಳಿಗೆ ನೀವು ಒಟ್ಟ ಶೃಂಗಾರ ಬರೀತಿರೋದಲ್ಲ. ಮದುವೆಯಾಗದ ಯಾರು ಸ್ವಾಮಿ ಷಡಕ್ಷರಿದೇವ ರಾಜಶೇಖರ ವಿಲಾಸ ಮತ್ತು ಇನ್ನೊಂದು ಯಾವುದು ವರ್ಷದ ವಿಲಾಸದೊಳಗೆ ಎಂಥ ಶೃಂಗಾರ ಬರೀತಾನೆ. ಅವನಿಗೇನು ಇವನು ಏನು ಬರೀತಾನೆ ಅಂದರೆ ಚರ್ಚೆಯನ್ನು ಬರೀತಾನೆ. ಜಡೆ ಬರಾವೆಂದು ಒಂದು ತೋಟದೊಳಗೆ ಬೆಳಿಗ್ಗೆ ಅಂತ ಒಬ್ಬ ತರುಣಿ ಹೂವು ಆರಿಸೋ ಸಲುವಾಗಿ ಬಂದಿದ್ದಾಳೆ. ನಿಜಕ್ಕೆ ಬೆಳಗಿನ ಜಾವ ಈ ಕಲ್ಪನೆ ಹೆಂಗೆ ಮಾಡ್ತಾನೆ ಅಂತಂದರೆ ಹೂವು ಹರ್ಕೊಂಡು ಹುಟ್ಟಿಯೊಳಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಆಕೆ ನೀಳುವಾದ ಜಡೆ ಓಡಾಡ್ತಾ ಇದೆ. ಹೋಗುವಾಗ ದೂರದಲ್ಲಿ ಕುಳಿತ ನವಿಲು, ತೋಟದೊಳಗೆ ಕುಳಿತ ನವಿಲು ಏನು ವಿಚಾರ ಮಾಡ್ತೈತೆ ಅಂತ ನೀವು ರಸಿಕ ಶೃಂಗಾರ ಕವಿ. ಜಡೆ ಮರಾವೆಂದು ನವಿಲ್ ಪಿಡಿಯಲೊಡರ್ಚಿ ಗದರ್ ದೀಕ್ಷಿಸುವ ತರುಣಿಯ ಬೆಳಗಂ ಕಂಡು ಕಡುಮಿಂಚನ್ನು ನಲಿದು ನರ್ತಿಸಿತಾಗಳು ಅಂತ ಒಂದು ಪದ್ಯ ಬರ್ತದೆ. ಜಡೆ ಮರಾವು, ಆ ಜಡೆ ದೊಡ್ಡ ಹಾವ, ತೆಲಿಯಿಂದ ಇಳಿದು ಬಂದ ತೋಳಿಂದ ಹಾವ ಎಡಿ ತಕ್ಕೊಂಡು ಒಂದು ದೊಡ್ಡ ಹಾವು ಬಂದಕ್ಕಂತ ಅನಿಸ್ತಂತ ಅದಕ್ಕೆ. ಯಾವುದಕ್ಕೆ? ನವಿಲಿಗೆ. ಅದು ಆಹಾರ ಸಿಕ್ಕಿತು ಅನ್ನೋದು ಓಡಿ ಹೋಗಿ ಜಡೆ ಮರಾವೆಂದು ನವಿಲ್ ಪಿಡಿಯಲೊಡರ್ಚಿ ಅದು ಹೋಗಿ ಹಿಡಿದು ಬಿಟ್ಟು ಅದಕ್ಕೆ ಬಾಯಿ ಹಾಕಿಕೊಂಡು ಹೆದರಿದ್ಲಿಕ್ಕೆ ತಿರುಗಿ ನೋಡಿದ್ರು ಒಮ್ಮೆಲೆ ಆ ತರುಣಿಯ ಕಡುಗನ್ ಬೆಳಕನ್ನು ಕಂಡು ತಿರುಗಿ ನೋಡಿದ್ದಲ್ಲ. ನೋಡಿದ ಕೂಡಲೇ ಆಕೆಯ ಕಣ್ಣಿನ ನೋಟ ಮೆಂಚು ಹೊಡೆದಂಗಾದ. ನವಿಲಿಗೆ ಮೆಂಚು ಹೊಡಿತು ಅಂದರೆ ಮಳೆಗಿಂತ ಮೊದಲು ಮೆಂಚು. ಮಳೆ ಬಂತು ಅಂದ್ರೆ ಅದು ಖುಷಿ. ಯಾವುದಕ್ಕೆ? ನವಿಲಿಗೆ. ಮಳೆನೇ ಬಂತು ಅನ್ನೋದೇ ಬೆಟ್ಟದ್ದನ್ನೇ ಗರಿ ಬಿಚ್ಚಿ ಕುಣಿಯಾಕ ಶುರು ಮಾಡ್ತದೆ. ಇವು ಶೃಂಗಾರ ಅಂತೇವೆ ನಾವು ಅಲ್ಲ. ಇದಕ್ಕೆ ಎಂಥ ಕಲೆ. ಅವನೇ ಮತ್ತೊಂದು ಪದ್ಯ ಹೇಳ್ತಾಳೆ. ಅದೇ ತರುಣಿ ಮಾವಿನ ತಳಿರು ಹರಿತಾ ಇದ್ದಾಳೆ. ತಳಿರು ಬೈ ಎಳೆಯಳ ಚಂದ್ರುಟಿ ತಳಿರಂ ತಳಿರಿಗೆ ಅಂತ ಕರ್ತು ದೀಪಿಕ ನೀವು ಮಂಜುಳ ಪಲ್ಲವನೆಲ್ಲನೂ ಪರಿದೆ ಪಡೆಯನ್ನು ಮುನಿಸಿದವು. ಆ ತರುಣಿ ಎಲ್ಲ ಹೂವುಕೊಂಡ ಮಾವಿನ ತಳಿರು ಹರಿಕೊಳ್ತಾ ಇದ್ದಾಳೆ. ಕೆಂಪು ತಳಿರು ಚಂದರಿರು. ಆಗ ಅದು ಗಿಡದಾಗ ಕುಂತು ಹೋಗಿಲೆ ನೋಡ್ತದೆ. ಅದು ಏನು ಮಾಡ್ತು ಅಂದರೆ ತಳಿರು ಬೈವು ಎಳೆಯಳ ಚಂದುಟಿ ತಳಿರಂ. ಕವಿ ಕಲ್ಪನೆ ನೋಡಿ. ತಳಿರನ್ನು ಕೊಯ್ಯುವ ಆ ಎಳೆಯ ತರುಣಿಯ ಚಂದುಟಿಯನ್ನು ತಳಿರು ಎತ್ತು ಕರ್ದುವುದು ತಳಿರಂತ ತಿಳ್ಕೊಂಡು ಬಂದಂತ ತೆಗೆಸ್ತಂತೆ ಅವರು. ಆವಾಗ ಆಕೆ ಒಮ್ಮೆಲೆ ಕದರಿದಲು. ಇವೆಲ್ಲ ಬರ್ತದೆ. ಸುಮ್ಮನೆ ಪ್ರಾಸಂಗಿಕ ಮಾತುಗಳು ಇದನ್ನು ಹೇಳಿದ್ದಲ್ಲ. ಒಂದೊಂದು ರೀತಿಯೊಳಗೆ ಅದ್ಭುತವಾದಂಥ ಪದ. ಅವನ್ನ ಬೆಳಕು ಹಾಕೋದಕ್ಕೆ ಒಂದು ವೇದಿಕೆ ತಯಾರಾಗಬೇಕು. ಯಾಕೆಂದರೆ ಗೊತ್ತಿದ್ದವ್ರನ್ನ ಕರೆದು ಮಾತಾಡಿಸಿದ್ರೆ ಅದಕ್ಕೊಂದು ಅರ್ಥ ಇದೆ. ಈಗ ನನಗೆ ಗೊತ್ತಾಗಿ ಒಂದು ಪ್ರತಿಷ್ಠಾನ ಮಾಡತ್ತೇನೆ ಅಂತಲ್ಲ ಇದು ಅದರ ಅರ್ಥ. ಕಾದಂಬರಿಗಳು ಬಂದು ಅಂತಿದ್ದೀರಿ, ಯಾವುದೋ ಒಂದು ಕಾದಂಬರಿ ಕುರಿತು ಮಾತಾಡ್ಬೋದು. ಅದ್ಭುತವಾದಂಥದ್ದು ಒಂದು ನಾಟಕ ಕುರಿತು ಮಾಡೋಕ್ಕೆ ಇಲ್ಲಿ ಬಿಡೋದಿಲ್ಲ. ಅಲ್ಲಿ ಯಾವುದಾದ್ರು ನಮ್ಮ ಸಿರಿಸಂಪಿಗೆ ಮತ್ತು ನಾಗಮಂಡಲ ಮಾತಾಡಿದ್ದು ಸಣ್ಣ ಮಾತಲ್ಲ, ಭಾಳ ಅದ್ಭುತವಾಗಿ ಮಾತಾಡಿದ್ದು. ಕಂಬಾರ ನಾಟಕ ಸಿರಿಸಂಪಿಗೆ ಮತ್ತು ನಮ್ಮ ಗಿರೀಶ್ ಕಾರ್ನಾಡರ ನಾಗಮಂಡಲ ಇವೆರಡು ಒಂದೇ ವಸ್ತುವಿಯನ್ನು ಇಟ್ಕೊಂಡು ಬರೆದ ನಾಟಕಗಳು. ಚಾಲೆಂಜ್ ಆಗಿ ತೊಗೊಂಡು ಬರೆದದ್ದು ಎರಡು. ಅದನ್ನು ಅಭ್ಯಾಸ ಮಾಡಿ ಮಾಡೋಕ್ಕೆ ಮಾತ್ರ ಹೇಳಕ್ಕೆ ಸಾಧ್ಯ ಇದೆ. ಅದನ್ನು ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದನ್ನು ಹುಡುಗರಿಗೆ ಬಿಡ್ಬೋದು. ಹೀಗೆ ಭಾಳದವ್ರು ಮಣ್ಣೊಂದು ಕಾದಂಬರಿ ಕೊಟ್ಟು ಕಳಿಸಿದೆ. ಅವರು ಮಣ್ಣ ಗುಚ್ಚಿಬಿಟ್ಟು ಭಾಳ ಒಂದು 2 ದಿವಸದೊಳಗೆ ದೊಡ್ಡ ಕಾದಂಬರಿ ಅವರು. ಯಾವುದು? ಗಾಂಧರ್ವ ಅನ್ನೋ ಕಾದಂಬರಿ. ಅದ್ರ ಹೆಸರಾಗ ಚಿತ್ರ ಇದೆ. ಅವ್ನು ಬರದಾರ
ಸತೀಶ್ ಚಪ್ಪರಗಿ ಫೋನ್ ಹಚ್ಚಿದ್ದೆ ನಾನು, ಈ ಕಾದಂಬರಿ ಇಂಗ್ಲೀಷ್ ಅನುವಾದ ಮಾಡಿಸಿಬಿಡು. ಇಂಗ್ಲೀಷ್ ಲ್ಯಾಂಡ್ನವರು ಒಂದು ಅಡ್ವೆಂಚರಸ್ ಮತ್ತು ಲವ್ ಮತ್ತು ಸೆಕ್ಸ್ ಇದನ್ನು ಎರಡನ್ನೂ ಇಟ್ಕೊಂಡಂಥ ಒಂದು ಆಸ್ಕರ್ ಅವಾರ್ಡಿಗೆ ತಯಾರಾದಂಥ ಫಿಲ್ಮ್ ತಯಾರು ಮಾಡ್ತಾರೆ ಅಂತ ಫೋನ್ ಹಚ್ಚಿದ್ದೆ ನಾನು. ಸರ್ ನೀವು ಯಾರು ಏನು ಅಡ್ರೆಸ್ ಕೊಡ್ರಿ ಅಂತ, ಬರೀ ಮಾತಾಡಿಸ್ಬಿಡ್ತೀನಿ ನಾನು, ಬೇರೆ ಅದನ್ನ ಅದು ಆಗೋದಿಲ್ಲ ನನಗೆ.